ಸ್ನೇಹಿತರೆ, ಗುಜರಾತ್ನ ಅಹಮದಾಬಾದ್ನಲ್ಲಿ ನಡೆದಂಥ ಘನಘೋರ ದುರಂತ, ರಣಭೀಕರ ದುರಂತ ಅನೇಕ ಕನಸುಗಳನ್ನು ಹೊತ್ತು ಸಾಕ್ತಾ ಇದ್ದಂಥ ಪ್ರಯಾಣಿಕರ ಕನಸುಗಳನ್ನು ಕೊಂದುಬಿಡ್ತು. ಬೋಯಿಂಗ್ 787-8 ಏರ್ ಇಂಡಿಯಾ 171 ವಿಮಾನ. ಈಗಾಗಲೇ ಸ್ನೇಹಿತರೆ ನಿಮಗೆ ಗೊತ್ತಿರುವಂತೆ ಕೇವಲ 10 ಜನರನ್ನು ಮಾತ್ರ ಅವರ ಗುರುತುಗಳನ್ನು ಪತ್ತೆ ಹಚ್ಚಿ ಅವರ ಕುಟುಂಬಕ್ಕೆ ಅವರ ಮೃತದೇಹಗಳನ್ನು ವರ್ಗಾಯಿಸುವ ಕೆಲಸ ನಡೀತಾ ಇದೆ. ಇನ್ನೂ ಕೂಡ ವೈದ್ಯಕೀಯ ಲೋಕಕ್ಕೆ ದೊಡ್ಡ ಹರಸಾಹಸವಾಗಿರೋದು 155 ಜನರ, ಇನ್ನೂ ಬಾಕಿ ಉಳಿದಿರ್ತಕ್ಕಂಥ 155 ಜನರ ಮೃತದೇಹಗಳು ಕೂಡ ಗುರುತು ಪತ್ತೆಯಾಗಿಲ್ಲ. ಇತರ ವಿಮಾನಗಳಿಗೆ ಹೋಲಿಸಿದರೆ ನಿಮ್ಗೆ ಗೊತ್ತಿರೋ ಹಾಗೆ ಬೋಯಿಂಗ್ 787 ವಿಮಾನ ಹೆಚ್ಚು ಪರ್ಫೆಕ್ಟ್ ಅನ್ನಲಾಗುತ್ತೆ. ದ ಕಂಪ್ಲೀಟ್ ಫ್ಲೈಟ್ ಅಂದರೆ, ಗುಣಮಟ್ಟದ ಫ್ಲೈಟ್ ಅಂದರೆ ಅದು ಕೂಡ ಬೋಯಿಂಗ್ ವಿಮಾನ. 7,000 ಕೋಟಿಗೂ ಅಧಿಕ ವೆಚ್ಚದ ವಿಮಾನ ಈ ರೀತಿಯಾಗಿ ಬಾನೇರಿ ಕೆಳಗೆ ಇಳಿಲೇ ಇಲ್ವಲ್ಲಪ್ಪ ಅನ್ನೋ ನೋವು ಯಾರಿಗೂ ಕೂಡ ಸಹಿಸಿಕೊಳ್ಳಲಿಕ್ಕೆ ಅಸಾಧ್ಯ. ಗುರುವಾರ ಮಧ್ಯಾಹ್ನ 1:38ಕ್ಕೆ ಟೇಕ್ ಆಫ್ ಆಗಿ ಪ್ರಯಾಣಿಕರು ಇನ್ನೂ ಕೂಡ ಊಟನೂ ಕೂಡ ಮಾಡಿರಲಿಲ್ಲ. ಅವ್ರು ಆಗ್ತಾನೆ ಸೀಟ್ ಬೆಲ್ಟನ್ನು ಟೇಕ್ ಆಫ್ ಆಗಬೇಕಾದ್ರೆ ಕಟ್ಕೊಂಡಿರ್ತಾರೆ. ಅದಾದಮೇಲೆ ಸ್ವಲ್ಪ ಸಮಯದ ನಂತರ ಅದನ್ನು ಕಳಿಸಿಬಿಡ್ತಾರೆ. ಆ ರೀತಿಯಾಗಿಯೂ ಕೂಡ ಅವರು ಯಾವ ಪ್ರಯಾಣಿಕರು ಕೂಡ ಇನ್ನೂ ಕೂಡ ಸೀಟ್ ಬೆಲ್ಟ್ ಕೂಡ ಕಳಿಸಿರಲಿಲ್ವಂತೆ. ಅಷ್ಟೊತ್ತಿಗಾಗಲೇ ಈ ಥರದ ಒಂದು ದುರ್ಘಟನೆ ನಡೆದೇ ಇರ್ಬಿಡ್ತು. ರಣಭೀಕರ ದೃಶ್ಯಗಳನ್ನು ನೀವೀಗಾಗಲೇ ಕಾಣಸಿಗ್ತಾ ಇರೋದು. ಆದರೆ ಈ ಘೋರ ಪತನಕ್ಕೆ ಕಾರಣಗಳೇನು ಅನ್ನೋದ್ರ ಕುರಿತಾಗಿ ಒಂದಿಷ್ಟು ಇಂಟ್ರೆಸ್ಟಿಂಗ್ ವಿಷಯಗಳನ್ನು ಚರ್ಚೆ ಮಾಡ್ತಾ ಇರೋದು. ಡ್ರೀಮ್ ಲೈನರ್ ಮಾಡೆಲ್ ಅಂದ್ರೆ ಒಂದು ವಿಶ್ವಾಸಾರ್ಹತೆ. ಇದಕ್ಕೂ ಮುನ್ನ ಯಾವುದೇ ಈ ಪತನದ ಒಂದು ಎಕ್ಸಾಂಪಲ್ ಕೂಡ ಆ ಬೋಯಿಂಗ್ ವಿಮಾನ ಕಂಡಿರಲಿಲ್ಲ. ಇದಕ್ಕೂ ಮುನ್ನ ಯಾವುದೇ ಪತನವೂ ಕೂಡ ಆಗಿರಲಿಲ್ವಂತೆ. ಈ ಥರದ ಒಂದು ಘೋರ ದುರಂತಕ್ಕೆ ಕಾರಣವಾಗಿರೋದಂಥ ವಿಮಾನದ ಕಂಪನಿ ಅಂದರೆ ಅದು. ಒಂದೇ ಒಂದು ಪತನಕ್ಕೂ ಮುನ್ನ ಈ ಒಂದು ನಾನು ಯಾವ ಕಾರಣಗಳನ್ನು ಕೊಡ್ತಾ ಹೋಗ್ತೀನಿ ಅಂದರೆ, ಈ ಪತನ ಆಗೋದಕ್ಕೂ ಮುನ್ನ ದಿಲ್ಲಿಯಿಂದ ಹೊರಟಾಗ, ಗುಜರಾತಿಗೆ ಬರಬೇಕಾದ್ರೆ ದಿಲ್ಲಿಯಿಂದ ಹೊರಟಾಗ ಅದರ ಕ್ಷಮತೆಯನ್ನು ಚೆಕ್ ಮಾಡಲಾಗಿತ್ತೆ ಇಲ್ಲವೇ ಅನ್ನೋದನ್ನು ಕೂಡ ಇಲ್ಲಿ ಪರಿಗಣಿಸಬೇಕಾಗತ್ತೆ. ಒಂದು ಬಾರಿ ದಿಲ್ಲಿಯಲ್ಲಿ ಅದರ ಕಾರ್ಯಕ್ಷಮತೆಯನ್ನು ಪರೀಕ್ಷೆ ಮಾಡಿದರೆ ನೆಕ್ಸ್ಟ್ ಅದರ ರೆಗ್ಯುಲರ್ ಟೆಸ್ಟನ್ನು ಇಲ್ಲಿ ಗುಜರಾತ್ನಲ್ಲಿ ಯಾಕೆ ನಿರ್ಲಕ್ಷ್ಯ ಮಾಡಿದ್ರು, ಅಲ್ಲಿ ಮಾಡಿದ್ದೀವಿ ಓಕೆ ಇಲ್ಲಿ ಮಾಡೋದು ಬೇಡ ಅಂತ ಹೇಳಿ ನಿರ್ಲಕ್ಷ್ಯ ಮಾಡಿದರೆ ಅದು ಖಂಡಿತವಾಗಿಯೂ ಈ ದುರಂತಕ್ಕೆ ಇದು ಒಂದು ಕಾರಣವಾಗುತ್ತೆ. ಸ್ನೇಹಿತರೆ, ಎರಡನೇ ಕಾರಣ ಕಂಪ್ಲೀಟ್ ರನ್ವೇ ಇದೆ ಇದಕ್ಕೆ. ಆ ಕಂಪ್ಲೀಟ್ ರನ್ವೇಯನ್ನು ಈ ಪೈಲಟ್ಗಳು ಬಳಸ್ಕೊಂಡ್ರಾ ಇಲ್ವಾ ಅಂತ. ಏನಾದರೂ ಅದರ ಕಂಪ್ಲೀಟ್ ರನ್ವೇಯನ್ನು ಬಳಸ್ಕೊಂಡಿದ್ರೆ ಅದರ ಸ್ಪೀಡ್ ಎನರ್ಜಿ ಕೂಡ ಹೆಚ್ಚಾಗ್ತಾ ಇತ್ತು. ಆ ಕಂಪ್ಲೀಟ್ ರನ್ವೇಯನ್ನು ಬಳಸದೆ ಆರಂಭದಲ್ಲಿ ಅದನ್ನು ಟೇಕ್ ಆಫ್ ಮಾಡಿದ್ರಿಂದ ಈ ಥರದ ದುರಂತ ಕೂಡ ಸಂಭವಿಸಿರುವ ಚಾನ್ಸಸ್ ಇದೆ. ಸ್ನೇಹಿತರೆ, ಡ್ರೀಮ್ ಲೈನರ್ 1.26 ಲಕ್ಷ ಲೀಟರ್ ಸಾಮರ್ಥ್ಯವುಳ್ಳಂತಹ ವಿಮಾನ. 1.26 ಲಕ್ಷ ಲೀಟರ್ ಸಾಮರ್ಥ್ಯದ ವಿಮಾನ 7,000 ಕಿಲೋಮೀಟರ್ ದೂರದ ಲಂಡನ್ಗೆ ಪಯಣವನ್ನು ಬೆಳೆಸ್ತಾ ಇತ್ತು. ಆದರೆ ಈ 7,000 ಕಿಲೋಮೀಟರ್ ದೂರದ ಲಂಡನ್ಗೆ ಹೋಗಲಿಕ್ಕೆ ಅದಕ್ಕೆ ಬೇಕಾಗಿದ್ದು ಕೇವಲ 40,000 ಲೀಟರ್ ಇಂಧನ ಅಷ್ಟೇ. ಆದರೆ ಅದಕ್ಕಿಂತ ಹೆಚ್ಚು 3 ಪಟ್ಟು ಹೆಚ್ಚುವರಿ ಇಂಧನವನ್ನು ಅದಕ್ಕೆ ತುಂಬಿಸಿದ್ದು ಆ ಸ್ಫೋಟದ ಭೀಕರತೆ ಡಬಲ್ ಆಗಲಿಕ್ಕೂ ಕೂಡ ಸಾಧ್ಯತೆ ಇದೆ. ವಿಮಾನ ಪತನ ಆಗಲಿಕ್ಕೆ ಏನು ಕಾರಣ ಇರ್ಬೋದು ಅನ್ನೋದನ್ನು ಬ್ಲ್ಯಾಕ್ ಬಾಕ್ಸ್ ಪತ್ತೆ ಹಚ್ಚುತ್ತೆ. ಆ ರಿಪೋರ್ಟ್ ಬರಲಿಕ್ಕೂ ಕೂಡ 15 ದಿನಗಳ ಅವಶ್ಯಕತೆ ಇದೆ. ಹಾಗಾಗಿ ಆ ರಿಪೋರ್ಟ್ ಎಲ್ಲವೂ ಕೂಡ 15 ದಿನಗಳ ಬಂದ ನಂತರ ಗೊತ್ತಾಗೋ ಸಾಧ್ಯತೆ ಇದೆ. ಅದಕ್ಕೂ ಮುಂಚೆ ಇದೇ ಏರ್ ಇಂಡಿಯಾ 171 ವಿಮಾನವನ್ನು ಅದರ ಬಿಡಿ ಭಾಗಗಳಲ್ಲಿ ಅಂದರೆ ಹೊರ ಮೇಲ್ಮೈಯಲ್ಲಿ ಎಲ್ಲೆಲ್ಲಿ ತುಕ್ಕು ಹಿಡಿದಿದೆ, ಎಲ್ಲಿ ಬಿರುಕು ಬಿಟ್ಟಿದೆ, ಲ್ಯಾಂಡಿಂಗ್ ಗೇರ್ ಸರಿಯಾಗಿದೆಯಾ, ಕಿಟಕಿಗಳಾಗಿರ್ಬೋದು, ವಿಂಡ್ ಶೀಲ್ಡ್ ಆಗಿರ್ಬೋದು, ಟೈರ್ ಆಗಿರ್ಬೋದು, ಬ್ರೇಕ್ ಜೊತೆಗೆ ಲೈಟ್ ಚೆಕಿಂಗ್ ಅದಾಗಿತ್ತಾ ಆಗಿಲ್ವಾ ಇವೆಲ್ಲವನ್ನೂ ಕೂಡ ಪರೀಕ್ಷೆ ಮಾಡಬೇಕಾಗಿತ್ತು. ಸ್ನೇಹಿತರೆ, ಇದೇ ರನ್ವೇ 23 ಗುಜರಾತ್ನ ಸರ್ದಾರ್ ವಲ್ಲಭಭಾಯಿ ಪಟೇಲ್ ವಿಮಾನ ನಿಲ್ದಾಣದ ರನ್ವೇ 23 ಯಮಕಿಂಕರನಂತೆ ಜವರಾಯನಂತೆ ದುಸ್ವಪ್ನದಂತೆ ಕಾಡ್ತಾ ಇರೋದಕ್ಕೆ ಸಾಕ್ಷಿ ಏನು ಅಂದರೆ 1988ರಲ್ಲೂ ಕೂಡ ಇದೇ ಅಹಮದಾಬಾದ್ ವಿಮಾನ ನಿಲ್ದಾಣದ ಬಳಿ 133 ಜನರು ಬಲಿಯಾಗಿದ್ದರು. ಅದು ಕೂಡ ಇದೇ ರನ್ವೇ 23 ಲಿಂಕ್ ಆಗಿ ಕನೆಕ್ಟ್ ಆಗೋದು. ಅದಕ್ಕೂ ಇದಕ್ಕೂ ಹೋಲಿಕೆ ಮಾಡೋದಕ್ಕೆ ಅನೇಕ ಕಾರಣಗಳು ಇರ್ಬೋದು. ಆದರೆ ಆ ರನ್ವೇಲಿ ಏನಾದರೂ ತಾಂತ್ರಿಕ ದೋಷಗಳಿದೆಯಾ ಅನ್ನೋದನ್ನು ಬೇಸಿಕ್ಕಾಗಿ ಚೆಕ್ ಮಾಡಬೇಕಾಗತ್ತೆ. ಅದನ್ನು ನಾನು ಪ್ರಮುಖ ಕಾರಣ ಅಂತ ಹೇಳಿ ಉಲ್ಲೇಖ ಮಾಡ್ತಾ ಇಲ್ಲ. ಸ್ನೇಹಿತರೆ, ನೇರವಾಗಿ ಇದಕ್ಕೂ ಮುಂಚೆ ಅದೇ ವಿಮಾನದಲ್ಲಿರ್ತಕ್ಕಂಥ ಲೋಪದೋಷಗಳ ಬಗ್ಗೆ ಒಬ್ಬ ವ್ಯಕ್ತಿ ಲೈವ್ ಬಂದು ವಿಡಿಯೋ ಮಾಡಿದ್ದ. ಅದೆಲ್ಲವನ್ನೂ ಕೂಡ ತುಂಬ ಸೀರಿಯಸ್ ಆಗಿ
ಅದನ್ನೇನಾದರೂ ತೆಗೆದುಕೊಂಡಿದ್ದರೆ ಈ ಥರದೊಂದು ದುರಂತ ಸಂಭವಿಸ್ತಾ ಇರಲಿಲ್ವೋ ಏನೋ ಗೊತ್ತಿಲ್ಲ, ಈ ಥರದೊಂದು ಘನಘೋರ ದುರಂತ ಆಗ್ತಾ ಇರಲಿಲ್ವನೋ ಗೊತ್ತಿಲ್ಲ. ಸದ್ಯದ ಮಟ್ಟಿಗೆ ಈಗ 2 ಬ್ಲ್ಯಾಕ್ ಬಾಕ್ಸ್ಗಳು ಕೂಡ ಪತ್ತೆಯಾಗಿದ್ದಾವೆ. ನಿಮಗೆಲ್ಲ ಕುತೂಹಲ ಇರುವಂತೆ ಏನಿದು ಬ್ಲ್ಯಾಕ್ ಬಾಕ್ಸ್ ಅನ್ನೋದಕ್ಕೆ ಒಂದಿಷ್ಟು ಮಾಹಿತಿ, ಇಂಟ್ರೆಸ್ಟಿಂಗ್ ಮಾಹಿತಿಯನ್ನು ಹೇಳಿಬಿಡ್ತೀನಿ. ಈ ಕಪ್ಪು ಪೆಟ್ಟಿಗೆ ಎಂಬ ಹೆಸರಿನ ಈ ಬ್ಲ್ಯಾಕ್ ಬಾಕ್ಸ್ ಇದೆಯಲ್ವ, ಇದು ವಾಸ್ತವವಾಗಿ ನಮಗೆ ಪ್ರಕಾಶಮಾನವಾದಂಥ ಆರೆಂಜ್ ಕಲರ್ನಲ್ಲಿರುತ್ತೆ. ಇದು ಏನು ಮಾಡುತ್ತೆ ಅಂದರೆ, ಇದರ ಸಾಮರ್ಥ್ಯ ಯಾವ ರೀತಿಯಾಗಿ ವಿನ್ಯಾಸ ಮಾಡಿರ್ತಾರೆ ಈ ಬ್ಲ್ಯಾಕ್ ಬಾಕ್ಸ್ನ ಅಂದರೆ, ಭಾಳಷ್ಟು ತೀವ್ರತರವಾದಂಥ ದುರಂತಗಳು ಸಂಭವಿಸಿದಾಗ ಬೆಂಕಿ ಅದಕ್ಕೆ ಟಚ್ ಆದರೂ ಕೂಡ ಆಳವಾದಂಥ ನೀರಿನ ಒತ್ತಡದಲ್ಲೂ ಕೂಡ ಅದು ಯಾವುದೇ ರೀತಿಯಾಗಿ ಆ ಬ್ಲ್ಯಾಕ್ ಬಾಕ್ಸ್ಗೆ ಎಫೆಕ್ಟ್ ಆಗದಂತೆ ವಿನ್ಯಾಸ ಮಾಡಿರ್ತಾರೆ. ಹೆಚ್ಚಾಗಿ ಹಡಗುಗಳಲ್ಲಾಗಿರ್ಬೋದು, ಈ ವಿಮಾನಗಳಲ್ಲಾಗಿರ್ಬೋದು. ಎಂಥ ಕಠಿಣ ಸಾಧನಗಳನ್ನು ಅದರಲ್ಲಿ ಅಳವಡಿಸಿರ್ತಾರೆ ಅಂದರೆ, ಒಂದು FDR ಅಂತ ಒಂದಿರುತ್ತೆ, ಇನ್ನೊಂದು CVR ಅಂತ ಇರುತ್ತೆ. FDR ಅಂದರೆ ಫ್ಲೈಟ್ ಡೇಟಾ ರೆಕಾರ್ಡರ್ ಅಂತ. ಇದು ಅದು ಹಾರಾಟದ ಫ್ಲೈಯಿಂಗ್ನ ಎಲ್ಲವನ್ನೂ ಕೂಡ ಟ್ರ್ಯಾಕ್ ಮಾಡುತ್ತೆ. FDR ಅದರ ವೇಗ, ಎತ್ತರ, ಎಂಜಿನ್ ಸಾಮರ್ಥ್ಯ, ಅದರ ಹೆಲ್ತ್ ಹೇಗಿದೆ, ಎಂಜಿನ್ ಆರೋಗ್ಯ ಹೇಗಿದೆ, ಪೈಲಟ್ ಕಂಟ್ರೋಲ್ ಮಾಡ್ತಕ್ಕಂಥ ಎಲ್ಲ ಒಳ ಮಾಹಿತಿಗಳನ್ನು ಕೂಡ ಇದು ರೆಕಾರ್ಡ್ ಮಾಡುತ್ತೆ FDR. ಇನ್ನೊಂದು ಕಾಕ್ಪಿಟ್ ಅಂತ ಇರುತ್ತೆ, ಅದರಲ್ಲಿ ಕಾಕ್ಪಿಟ್ ವಾಯ್ಸ್ ರೆಕಾರ್ಡರ್ ಅಂತ, ಅದು CVR. ಆ ಪೈಲಟ್ಸ್ಗಳು ಕೂರೋ ಜಾಗದಲ್ಲೇ ಇರುತ್ತೆ, ಅದು ಕಾಕ್ಪಿಟ್ ವಾಯ್ಸ್ ರೆಕಾರ್ಡರ್ ಅಂತ. ಅದು ಕಾಕ್ಪಿಟ್ನಲ್ಲಿ ಅಂದರೆ ಇಬ್ಬರು ಪೈಲಟ್ಗಳು, ಒಬ್ಬ ಪೈಲಟ್ ಮತ್ತು ಸಹ ಪೈಲಟ್ ಇಬ್ಬರೂ ಕೂಡ ಮಾತನಾಡ್ತಕ್ಕಂಥ ಪ್ರತಿಯೊಂದು ಸಂಭಾಷಣೆ, ಟ್ರಾಫಿಕ್ ಕಂಟ್ರೋಲ್ ರೂಮ್ ಜೊತೆಗೆ ಮಾತನಾಡ್ತಕ್ಕಂಥ ಪ್ರತಿಯೊಂದು ಸಂಭಾಷಣೆ, ಪೈಲಟ್ನಿಂದ ವಿಮಾನಕ್ಕೆ ಸಂಚಾರ ನಿಯಂತ್ರಣ ಸಂವಹನ ಆಗಿರ್ಬೋದು, ಅಲಾರಾಮ್ ಆಗಿರ್ಬೋದು, ಎಂಜಿನ್ ಎಲ್ಲೆಲ್ಲಿ ಶಬ್ದ ಆಗ್ತಾ ಇದೆ ಆ ಬ್ಯಾಕ್ಗ್ರೌಂಡ್ ಸೌಂಡ್ಸ್ಗಳನ್ನು ಕೂಡ ಇದು ರೆಕಾರ್ಡ್ ಮಾಡುತ್ತೆ, ದಾಖಲು ಮಾಡುತ್ತೆ. ಒಟ್ಟಾರೆಯಾಗಿ ಈ ಕಪ್ಪು ಪೆಟ್ಟಿಗೆ ಅನ್ನೋ ಒಂದು ಸಾಧನ ಸುಮಾರು 25 ಗಂಟೆಗಳ ಟೋಟಲ್ 25 ಅವರ್ಸ್ ವಿವರವಾದಂಥ ಎಲ್ಲ ಡಾಟಾವನ್ನು ಕೂಡ ಸಂಗ್ರಹಿಸುತ್ತೆ. ಅಂದರೆ ಈ ಆಕ್ಸಿಡೆಂಟ್ ಆದ ನಂತರ ಕ್ಷಣಾರ್ಧದಲ್ಲಿ ಏನೆಲ್ಲ ಆಯಿತು ಅನ್ನೋದನ್ನು ಇನ್ವೆಸ್ಟಿಗೇಷನ್ ಆಫೀಸರ್ಗಳು ಅದನ್ನು ಮರುಸೃಷ್ಟಿ ಮಾಡಲಿಕ್ಕೆ, ಮತ್ತೆ ಯಾವ ರೀತಿಯಾಗಿ ಆಯಿತು ಅನ್ನೋದನ್ನು ಮರುಸೃಷ್ಟಿ ಮಾಡಲಿಕ್ಕೆ ಇದೆಲ್ಲವೂ ಕೂಡ ಹೆಲ್ಪ್ ಆಗುತ್ತೆ. ಇದೇ ಏರ್ ಇಂಡಿಯಾ ವಿಮಾನದ ಈ ಒಂದು ಅಪಘಾತಕ್ಕೀಡಾದಂಥ ಸಂದರ್ಭದಲ್ಲಿ ಏನೆಲ್ಲ ಟೆಕ್ನಿಕಲ್ ಎಫೆಕ್ಟ್ಸ್ಗಳಾಗಿರ್ಬೋದು, ಎಂಜಿನ್ ಎಲ್ಲಿ ವೈಫಲ್ಯ ಆಗಿದೆ, ಇದು ವಿಮಾನ ಚಾಲಕನ ದೋಷವೇ, ಯಾವುದಕ್ಕೆ ಈ ಒಂದು ದೊಡ್ಡ ದುರಂತ ನಡೀತು, ಎಲ್ಲವನ್ನು ಕೂಡ ರೆಕಾರ್ಡ್ ಮಾಡಿರುತ್ತೆ. ಹೆಚ್ಚಾಗಿ ಬ್ಲ್ಯಾಕ್ ಬಾಕ್ಸ್ ಅಥವಾ ಈ CVRನ ಫೀಚರ್ಸ್ಗಳು ಏನಿದ್ದಾವೆ, ಇವು ಹೇಗೆ ಕಾರ್ಯವೈಖರಿ ನಿರ್ವಹಿಸುತ್ತೆ ಅನ್ನೋದನ್ನು ಭಾಳಷ್ಟು ಸೂಕ್ಷ್ಮವಾಗಿ ಗಮನಿಸಬೇಕಾಗುತ್ತೆ. ಯಾಕೆಂದರೆ ಎಂಥದ್ದೇ ದೊಡ್ಡ ಅಪಘಾತವಾದರೂ ಕೂಡ ಈ ಬ್ಲ್ಯಾಕ್ ಬಾಕ್ಸ್ಗೆ ಏನೂ ಆಗೋದಿಲ್ಲ. ಈ ಒಂದು ಸ್ಫೋಟವನ್ನು ನೀವು ಊಹೆ ಮಾಡಿದರೆ ಎಲ್ಲವೂ ಕೂಡ ಛಿದ್ರವಾಗಿ ದೇಹ ತುಂಡಾಗಿ ಬಿದ್ದಿರೋದು. ಆದರೆ ಈ ಬ್ಲ್ಯಾಕ್ ಬಾಕ್ಸ್ ಏನೂ ಕೂಡ ಆಗದಿರಲಿ ಅಂತಲೇ ಅದನ್ನು ಉಕ್ಕು ಮತ್ತು ಟೈಟಾನಿಯಂನಿಂದ ಮ್ಯಾನುಫ್ಯಾಕ್ಚರ್ ಮಾಡಿರ್ತಾರೆ. ಅಂದರೆ ನೀವು ಅದರ ಮೇಲೆ 3400 ಡಿಗ್ರಿ ಸೆಲ್ಸಿಯಸ್ನ ಟೆಂಪ್ರೇಚರ್ ಬಿದ್ದರೂ ಕೂಡ 5000 ಗ್ರಾಮ್ ಫೋರ್ಸ್ನ ದೊಡ್ಡ ಆಘಾತ ಕೂಡ ಆದರೂ, ಇನ್ನು ಸಾಗರದಲ್ಲಿ ಏನಾದರೂ ಸಮುದ್ರದ ಆಳದಲ್ಲಿ 20,000 ಅಡಿ ಆಳದ ಒತ್ತಡವನ್ನು ಕೂಡ ಅದು ಕಂಟ್ರೋಲ್ ಮಾಡುವಂತೆ, ತಡೆದುಕೊಳ್ಳುವಂತೆ, ಅದನ್ನು ಅದು ಡಿಫೆನ್ಸ್ ಮಾಡುವಂತೆ ಅದನ್ನು ಡಿಸೈನ್ ಮಾಡಲಾಗಿರುತ್ತಂತ. ಹಾಗಾಗಿಯೇ ಬ್ಲ್ಯಾಕ್ ಬಾಕ್ಸ್ನಲ್ಲಿರ್ತಕ್ಕಂಥ ಎಲ್ಲವೂ ಕೂಡ ಈಗ ರೆಕಾರ್ಡ್ ಆಗಿದೆ. ಅಂದರೆ ಆ ಲೂಪ್ ಸಿಸ್ಟಮ್ನಲ್ಲಿ ವಾಯ್ಸ್ ರೆಕಾರ್ಡ್ ಆಗ್ತಾನೇ ಇರುತ್ತಂತ, ಅಂದರೆ ಕಂಟಿನ್ಯೂ ಆಗಿ. ಇನ್ನು CVRನಲ್ಲೂ ಕೂಡ ಲಾಸ್ಟ್ 2 ಗಂಟೆಗಳ ರೆಕಾರ್ಡ್ ಮಾತ್ರ ಸೇವ್ ಆಗಿರುತ್ತಂತೆ. ಆ ಹಳೆಯ ರೆಕಾರ್ಡಿಂಗ್ ಎಲ್ಲವೂ ಕೂಡ ಡಿಲೀಟ್ ಆಗಿ ಹೊಸ ರೆಕಾರ್ಡಿಂಗ್ ಮಾತ್ರ ಅದರಲ್ಲಿ ಸ್ಪಷ್ಟವಾಗಿ ಸಿಗುತ್ತೆ. ಈ ಹಿನ್ನೆಲೆಯಲ್ಲಿ ಅಪಘಾತ ಸಂಭವಿಸಿದಂಥ ಕ್ಷಣದ ಡೀಟೇಲ್ಸ್ಗಳನ್ನು ಬೇಗ ಗುರುತಿಸ್ಲಿಕ್ಕೂ ಕೂಡ ಸಹಾಯ ಆಗುತ್ತೆ. ಸ್ನೇಹಿತರೆ, ಇನ್ನೊಂದಿಷ್ಟು ಇಂಪಾರ್ಟೆಂಟ್ ವಿಷಯಗಳನ್ನು ಕೂಡ ನಾನು ಹೇಳಿಬಿಡ್ತೀನಿ, ಹೇಗೆ ಇದನ್ನು ಓದ್ತಾರೆ ಅಂತ. ಅಂದರೆ ಇನ್ನೂ ಒಂದು ವಾರ ಬೇಕು ಅಂತ ನಾನು ಹೇಳಿಬಿಟ್ಟೆ. ಅವೆಲ್ಲ ರೆಕಾರ್ಡ್ಗಳು ಕೂಡ ಮೊದಲು ಮೆಮೊರಿ ಭಾಗಗಳನ್ನು ತುಂಬ ಸ್ಮೂತಾಗಿ, ತುಂಬ ಎಚ್ಚರಿಕೆಯಿಂದ, ಜಾಗರೂಕತೆಯಿಂದ ತೆಗೆದು ಹಾಕ್ತಾರೆ. ಅಂದರೆ ಇನ್ವೆಸ್ಟಿಗೇಷನ್ ಆಫೀಸರ್ಗಳಾಗಿರ್ಬೋದು, ಆ ಬ್ಲ್ಯಾಕ್ ಬಾಕ್ಸ್ ಸಿಕ್ಕ ನಂತರ ಅದರ ತನಿಖಾಧಿಕಾರಿಗಳು ಅದರ ವಾಯ್ಸ್ ಡೀಟೇಲ್ಸ್ಗಳನ್ನು, ಡಾಟಾಗಳನ್ನು ಎಲ್ಲವನ್ನೂ ಕೂಡ ಮತ್ತೆ ಹೊಂದಿಸ್ತಾರೆ. ಅದನ್ನು ರಡಾರ್ ಆಗಿರ್ಬೋದು, ವಾಯು ಸಂಚಾರ ನಿಯಂತ್ರಣ ದಾಖಲೆಗಳಾಗಿರ್ಬೋದು, ಹವಾಮಾನ ದತ್ತಾಂಶಗಳೊಂದಿಗೆ ಹೋಲಿಕೆ ಮಾಡಿ ನೋಡ್ತಾರೆ. ಅದಾದ ಮೇಲೆ 3D ಕಂಪ್ಯೂಟರ್ ಸಿಮ್ಯುಲೇಷನ್ಗಳನ್ನು ರಚನೆ ಮಾಡಿ ಏನೆಲ್ಲ ಆಗಿದೆ ಅನ್ನೋದನ್ನ ಕಂಪ್ಲೀಟಾಗಿ ತಿಳಿದುಕೊಳ್ತಾರೆ. ಇದೆಲ್ಲ ಆಗಲಿಕ್ಕೆ ಒಂದು 4 ವಾರಗಳ ಸಮಯ ಆದರೂ ಬೇಕೇ ಬೇಕು. ಹಾಗಾಗಿ ಈ ವಿಮಾನ ಏನು ಆಗಿ ಈ ಥರದ ಒಂದು ದೊಡ್ಡ ದುರಂತ ಸಂಭವಿಸಿದೆ ಅನ್ನೋದನ್ನು ಗಮನಿಸ್ಬೋದು. ಇನ್ನು ಒಬ್ಬ ವ್ಯಕ್ತಿ, ಆತನನ್ನು ಮೃತ್ಯುಂಜಯ ಅಂತ ಹೇಳಿ ನಾವೆಲ್ಲರೂ ಕೂಡ ಈಗ ಕರೀತಾ ಇರೋದು, ಆತ ಬದುಕಿ ಬಂದ ರೀತಿಯೇ ಭಾಳಷ್ಟು ಪವಾಡ ಸದೃಶ ರೀತಿಯಲ್ಲಿದೆ. ಎಮರ್ಜೆನ್ಸಿ ಎಕ್ಸಿಟ್ ಆತನ ಪ್ರಾಣವನ್ನು ಉಳಿಸಿದೆ ಅನ್ನೋ ಮಾತುಗಳು ಕೇಳಿಬರ್ತಾ ಇದೆ. ಅಂದರೆ
ಈ ಎಮರ್ಜೆನ್ಸಿ ಎಕ್ಸಿಟ್ನಲ್ಲಿ ಎಲ್ಲರೂ ಕೂಡ ಕುಳಿತುಕೊಳ್ಳಿಕ್ಕೆ ಅವಕಾಶ ಇದೆಯಾ, ಯಾರೆಲ್ಲ ಕುಳಿತುಕೊಳ್ಳಬಹುದು, ಹೇಗೆ ಅದರಿಂದ ಪಾರಾಗಬಹುದು ಅನ್ನೋದಕ್ಕೆ ಒಂದಿಷ್ಟು ಮಾಹಿತಿ. ಎಮರ್ಜೆನ್ಸಿ ಎಕ್ಸಿಟ್ ಸೀಟ್ಗಳಲ್ಲಿ ಎಲ್ಲರೂ ಕೂಡ ಕೂರ್ಲಿಕ್ಕೆ ಆಗೋದಿಲ್ಲ. ಅಂದರೆ ಈ ಕಿವುಡರು ಮತ್ತು ಶ್ರವಣ ದೋಷ ಉಳ್ಳವರು ಅವರೆಲ್ಲರೂ ಕೂಡ ಆಸನದಲ್ಲಿ ಕುಳಿತುಕೊಳ್ಳಿಕ್ಕೆ ಸಾಧ್ಯವಾಗದಿರಬಹುದು. ಏಕೆಂದರೆ ತುರ್ತು ನಿರ್ಗಮ ಎಮರ್ಜೆನ್ಸಿ ಎಕ್ಸಿಟ್ ಬಾಗಿಲನ್ನು ತೆರೀಲಿಕ್ಕೆ ಅವ್ರಿಗೆ ಅಷ್ಟು ಸಾಮರ್ಥ್ಯ, ಶಕ್ತಿ ಮತ್ತು ಆ ಕ್ಷಣದ ಯಾವ ಕ್ಷಣ ಏನಾಗ್ತಾ ಇದೆ ಅನ್ನೋದನ್ನು ತಿಳ್ಕೊಳ್ಳುವಂಥ ಒಂದು ಚಲನಶೀಲತೆ ಅವ್ರಿಗೆ ಬೇಕಾಗುತ್ತೆ. ಹಾಗಾಗಿ ಆ ಥರದವ್ರು ಅಲ್ಲಿ ಕೂರಲಿಕ್ಕೆ ಅರ್ಹರಲ್ಲ ಅಂತ ಹೇಳಲಾಗುತ್ತೆ. ಮುಖ್ಯವಾಗಿ ಕನಿಷ್ಠ ವಯಸ್ಸು, ಸಾಕಷ್ಟು ದೈಹಿಕ ಶಕ್ತಿ ಮತ್ತು ಈ ಒಂದಿಷ್ಟು ಚಲನಶೀಲತೆ ಬಗ್ಗೆ ಮಾತನಾಡ್ತಾ ಇದ್ದೇನಲ್ಲ ಅದು, ಜೊತೆಗೆ ವಿಮಾನ ಸಿಬ್ಬಂದಿ ಬಳಸ್ತಕ್ಕಂಥ ಭಾಷೆ ಇದೆಯಲ್ಲ ಅದನ್ನು ಕೂಡ ಅರ್ಥ ಮಾಡಿಕೊಳ್ಳುವ ಮತ್ತು ಸಂವಹನ ಮಾಡುವಂಥ ಸಾಮರ್ಥ್ಯ ಕೂಡ ಇರಬೇಕು ಅವರಿಗೆ. ಕೊನೆಯದಾಗಿ ನೀವು ಎಮರ್ಜೆನ್ಸಿ ಎಕ್ಸಿಟಿಂದ ಹೋಗಬೇಕು ಅನ್ನೋ ಸೂಚನೆಗಳನ್ನು ಅವರು ಅರ್ಥ ಮಾಡ್ಕೊಳ್ಬೇಕಾಗತ್ತೆ. ಹಾಗಾಗಿ ಅಲ್ಲಿ ಪ್ರಯಾಣ ಮಾಡೋರಿಗೆ, ಹೆಚ್ಚಾಗಿ ಶಿಶುಗಳೊಂದಿಗೆ ಪ್ರಯಾಣಿಸುವವರಿಗೆ ಆ ಸೀಟನ್ನು ಕೊಡೋದಿಲ್ಲ. ತುರ್ತು ನಿರ್ಗಮನದ ಆಸನಗಳು ಹೆಚ್ಚು ಹೆಲ್ಪ್ ಆಗುತ್ತಾ ಹಾಗಾದರೆ ಅಂತ ನೀವು ಕೇಳ್ತಾ ಇದ್ದಾರೆ. ಖಂಡಿತವಾಗಿಯೂ ಹೆಲ್ಪ್ ಆಗುತ್ತೆ. ಅದು ಎಲ್ಲಿರುತ್ತೆ ಅಂದರೆ ಎಕ್ಸಿಟ್ ಬಾಗಿಲ ಬಳಿ, ಜೊತೆಗೆ ಸಾಮಾನ್ಯವಾಗಿ ಆ ಕಡೆ 2 ವಿಂಗ್ ಇರುತ್ತಲ್ವ, ವಿಮಾನದ ವಿಂಗ್ ಆ ಕಡೆ ಈ ಕಡೆ ಲೆಫ್ಟ್ ಆ್ಯಂಡ್ ರೈಟ್ ವಿಂಗ್ ಇರುತ್ತಲ್ಲ, ಆ ಪ್ರದೇಶದ ಸುತ್ತಲೂ ಅಥವಾ ಈ ಎಕ್ಸಿಟ್ನ ನಿರ್ಗಮನದ ಮೊದಲ ಸಾಲುಗಳಲ್ಲಿ ಈ ಥರದ ಒಂದು ಎಮರ್ಜೆನ್ಸಿ ಎಕ್ಸಿಟನ್ನು ಮಾಡಲಾಗಿರ್ತಾರೆ. ಅಲ್ಲಿಂದ ಮುಖಾಂತರವಾಗಿ ನೀವು ಎಕ್ಸಿಟ್ ಆಗಬಹುದು. ವಿಮಾನದ ಹಿಂಭಾಗದಲ್ಲಿರ್ತಕ್ಕಂಥ ಅರ್ಧ ಭಾಗದಲ್ಲಿರ್ತಕ್ಕಂಥ ಆಸನಗಳು, ವಿಶೇಷವಾಗಿ ತುರ್ತು ನಿರ್ಗಮನಕ್ಕೆ ಎಮರ್ಜೆನ್ಸಿ ಎಕ್ಸಿಟ್ ಹತ್ತಿರ ಬರುವಂಥ ಆಸನಗಳು ಮತ್ತು ವಿಮಾನದ ಮುಂಭಾಗಕ್ಕಿಂತ ಅಪಘಾತದ ಸಮಯದಲ್ಲಿ ಸ್ವಲ್ಪ ಹೆಚ್ಚಿನ ಬದುಕುಳಿತಕ್ಕಂಥ ಪ್ರಮಾಣವನ್ನು ಹೆಚ್ಚು ಮಾಡ್ತವೆ. ಅಂದರೆ ವಿಮಾನ ಹಿಂಭಾಗದಲ್ಲಿರ್ತಕ್ಕಂಥ ಅರ್ಧ ಭಾಗದಲ್ಲಿರ್ತಕ್ಕಂಥ ಆಸನ ಅಂದರೆ ಆ ವಿಂಗ್ ರೆಕ್ಕೆಗಳಿರ್ತಕ್ಕಂಥ ಆಸನಗಳು, ಜೊತೆಗೆ ಈ ಎಮರ್ಜೆನ್ಸಿ ಎಕ್ಸಿಟ್ ಹತ್ತಿರ ಇರ್ತಕ್ಕಂಥ ಸೀಟ್ಸ್ಗಳು ಮತ್ತು ವಿಮಾನದ ಮುಂಭಾಗದಲ್ಲಿ ಅಪಘಾತದ ಸಮಯದಲ್ಲಿ ಹೆಚ್ಚಿನ ಸಮಯ ನಾವು ಬದುಕಬಹುದು ಅನ್ನೋದನ್ನು ನಾವು ಗೆಸ್ ಮಾಡ್ಬೋದು. ಸ್ನೇಹಿತರೆ, ಇನ್ನಷ್ಟು ಇದೇ ರೀತಿಯಾದಂಥ ಸ್ಪೆಷಲ್ ಅಪ್ಡೇಟ್ಸ್ಗಳೊಂದಿಗೆ ಮತ್ತೆ ಬರ್ತೀನಿ. ನಾನು ರಾಕೇಶ್ ಆರುಂಡಿ. ಧನ್ಯವಾದ.